ಮಾನ್ವಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಕಾರ್ಮಿಕ ವಿಭಾಗ ಮಾನ್ವಿ ವತಿಯಿಂದ ಕಾರ್ಮಿಕ ವಿಭಾಗದ ಜಿಲ್ಲಾ ಅಧ್ಯಕ್ಷರಾದ ಉರ್ಕುಂದಪ್ಪ ಆಲೂರ್ ಇವರ ನೇತೃತ್ವದಲ್ಲಿ ಹಿದಾಯತ್ ನಾಯಕ್, ಬ್ಲಾಕ್ ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಇವರ ಸಮ್ಮುಖದಲ್ಲಿ ಜಿಲ್ಲಾ ಅಧ್ಯಕ್ಷರಾದ ಉರ್ಕುಂದಪ್ಪ ರವರು ಕಟ್ಟಡ ಕಾರ್ಮಿಕರಿಗೆ ಸರ್ಕಾರದಿಂದ ಸಿಗುವಂತಹ ಎಲ್ಲ ಸೌಲಭ್ಯಗಳ ಮಾಹಿತಿ, ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಸರ್ಕಾರದಿಂದ ಸಿಗುವಂತಹ ಕಾರ್ಮಿಕರ ಕಾರ್ಡ್, ಕಾರ್ಮಿಕರ ಮಕ್ಕಳ ವಿದ್ಯಾಭ್ಯಾಸದ ಸೌಲಭ್ಯ, ಮದುವೆ, ಆರೋಗ್ಯ ಸೇವೆ ಸಿಗುವಂತಹ ಎಲ್ಲಾ ಸೌಲಭ್ಯಗಳ ಮಾಹಿತಿ ನೀಡಿರುತ್ತಾರೆ. ಮುಂಬರುವ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯ ಪರವಾಗಿ ಮತ ಚಲಾಯಿಸಬೇಕೆಂದು ಹೇಳಿರುತ್ತಾರೆ. ಈ ಸಂದರ್ಭದಲ್ಲಿ ಮಾನ್ವಿ ತಾಲೂಕಾ ಬ್ಲಾಕ್ ಕಾಂಗ್ರೆಸ್ ಪಕ್ಷದ ಕಾರ್ಮಿಕ ವಿಭಾಗದ ತಾಲೂಕಾ ಅಧ್ಯಕ್ಷರಾದ ಕಾಮೇಶ್ ಮಂದಕಲ್, ಉಪಾಧ್ಯಕ್ಷರಾದ ಕಾಶಿಂ, ಪ್ರಧಾನ ಕಾರ್ಯದರ್ಶಿ ಹಸೀನಿ ಕೋಟಿ, ಹಂಪಯ್ಯ ಬೆಳಗಿನಪೇಟೆ, ಗುಲಾಂ ನಬಿ, ಇಸ್ಮಾಯಿಲ್ ಮಾಡ್ಲಗಿರಿ, ವೀರೇಶ್ ಕಣ್ಣೀರ್ ಹಾಗೂ ಇನ್ನಿತರೆ ಕಾಂಗ್ರೆಸ್ ಪಕ್ಷದ ಮುಖಂಡರು ಭಾಗವಹಿಸಿದ್ದರು. ವರದಿ ಬುಡ್ಡಪ್ಪ ಕರೆಗುಡ್ಡ. ಸೀನಿಯರ್ಗಳಾಗತಕ್ಕಂಥ ಹಿರಿಯ ತರವರು ಅವರಿಗೆ ನಾನು ಪರವಾಗಿ ಬಂದಿದ್ದೇನೆ. ಎಲ್ಲರಿಗೂ ಕ್ಷಮೆ ಇರಲಿ. ಯಾಕೆ ಸ್ವಲ್ಪ ಅಲ್ಲಿ ನಮ್ಮ ಗಾಡಿ ಹಳೆ ಜೀಪು ನೋಡಿರಲ್ಲ, ಈಗ ನಮ್ಗೆ ಅದು ಕೊಟ್ಟರೆ ಬೇರೆ ಏನೂ ಇಲ್ಲ. ಯಾಕಂದರೆ ಎಷ್ಟು ತಡವಾದರೂ ನಾನು ಬರಲೇಬೇಕಾಗ್ತದೆ. ನಮ್ಮ ಅಧ್ಯಕ್ಷರು ಕೂಡ ಮತ್ತೆ ನನಗೆ ಇವತ್ತು ಕರೆಸಿ ನನ್ನ ಸಲುವಾಗಿ ದಾರಿ ನೋಡ್ತಕ್ಕಂಥ ಎಲ್ಲರೂ ಕೂಡ ಮತ್ತೊಮ್ಮೆ ನಾನು ಕ್ಷಮೆ ಇರುತ್ತಾ, ಮತ್ತು ಇಂಥ ನೀವು ಏನಿರಲ್ಲ ನಮ್ಮ ಜಿಲ್ಲೆಯಲ್ಲೂ ಕೂಡ ನಿಮ್ಮ ಈ ತಾಲೂಕು ಮಟ್ಟದಲ್ಲಿ ಕೆಲಸ ಮಾಡೋಂಗಿಲ್ಲ ಜಿಲ್ಲೆಯಲ್ಲಿ. ಯಾಕಂದರೆ ತಾಲೂಕು ಮಟ್ಟದಲ್ಲಿ ಕೆಲಸ ಮಾಡೋರಂದ್ರೆ ತಾಲೂಕು ಅಂತಲೇ ಫಸ್ಟ್ ಬರೋದು ಹೆಸರು. ಜಿಲ್ಲೆಯಲ್ಲಿ ಮಾಡೋದು ನಾನು ಒಬ್ಬನೇ ಅಂತ ಹೇಳ್ತಾರೆ. ಯಾಕಂದರೆ 50 ವರ್ಷಗಳಿಂದ ಇತಿಹಾಸ ರಾಯಚೂರು ಜಿಲ್ಲೆಯಲ್ಲಿ. ಅವಾಗ 4 ವರ್ಷ ಕೆಳಗಡೆ ನೀವು ಈರಪ್ಪ ಮೊಯ್ಲಿ ಅವರು ಬಂದಿದ್ರು. ಆದರೆ ನನ್ನ ಸಲುವಾಗಿ ಈ ಎಲ್ಲ 30 ಜಿಲ್ಲೆಗಳಲ್ಲಿ ಮತ್ತು ಇರ್ತಕ್ಕಂಥ ಕಡೆ 6 ಜಿಲ್ಲೆಗಳಲ್ಲಿ ಬಿಟ್ಟು ನಂತರ ಇರ್ತಕ್ಕಂಥ 30 ಜಿಲ್ಲಾಧ್ಯಕ್ಷರನ್ನು ಕರೆದು ರಾಯಚೂರಲ್ಲಿ ಸಂತೋಷ್ ಹೋಟೆಲ್ನಲ್ಲಿ 4 ವರ್ಷ ಕೆಳಗೆ ಈರಪ್ಪ ಮೊಯ್ಲಿ ಅವ್ರ ರಾಜ್ಯಾಧ್ಯಕ್ಷರು ಒಂದು ಕಾರ್ಯಕ್ರಮ ಮಾಡಿದ್ರು. ಬಂದಿದ್ರು ಅಧ್ಯಕ್ಷರು ಕೂಡ. ಅದು ಯಾಕೆ ಮಾಡಿದ್ರು? ಇದೇ ಸಮಸ್ಯೆ. ನಾವು ನಿಮ್ಮ ಥರನೇ ಅಲ್ಲಿನೂ ಹೇಳಿದ್ದು, ಸರ್ ಈ ಥರ ಕೆಲಸ ಮಾಡ್ತೀವಿ, ನಮ್ಮನ್ನು ಯಾರು ಗುರ್ತೈಸ್ತಿಲ್ಲ ಅಂತ ಹೇಳಿ ಸಾಕಾಗಿ ಒಂದು ದಿವಸ ಒಂದು ಕಾರ್ಯಕ್ರಮ ಮಾಡಮ್ಮ ಅಂತೇಳಿ ನಮ್ಮ ರಾಜ್ಯಾಧ್ಯಕ್ಷ ಕೃಷ್ಣಗೌಡರು ಅವರ ಅತ್ಯಂತ ಒಂದು ಆತ್ಮೀಯರು ಡಿ ಕೆ ಶಿವಕುಮಾರ್ ಅವರಿಗೆ, ಈಗ BDM ಮೆಂಬರ್ ಅಂತೇಳಿ ಲ್ಯಾಂಡ್ ಆರ್ಮಿ ಬೆಂಗಳೂರು ಆ ನಗರಕ್ಕೆ ಮಾಡಿದ್ದಾರೆ. ಅವರು ಗಾಡಿ ಕೊಟ್ಟು ಸ್ಟೇಟ್ ಪ್ರೆಸಿಡೆಂಟ್ ಅಂತ ಲೇಬರ್ ಸೆಲ್ ಅಂತ ಕೃಷ್ಣಗೌಡರು ಮಾಡಿದ್ದಾರೆ. ಅವರಿಗೆ ನಾವು ಭಾಳ ಆತ್ಮೀಯರು. ಯಾಕಂದರೆ ಈ ಜಿಲ್ಲೆಯಲ್ಲಿ ಈಗ ಕಾಮೇಶ್ ಅವರು ಮತ್ತು ಈಗ ಯಾವ ಥರ ಆತ್ಮೀಯರಿದ್ದಾರೆ, ನಮಗೂ ಆತ್ಮೀಯರ ಆ ಥರ ಇಂಥವ್ರು ಹಿಡ್ಕೊಂಡೇ ಮಾಡಬೇಕಂತ ನಾನು ಯಾಕೆ ಹೇಳ್ತೀನಿ ಅಂದರೆ, ಇಲ್ಲಿ ಈಗ ಹೇಳಿದ್ರು ರಾಮಪ್ಪಣ್ಣವರು ಭಾಳ ವಿವರವಾಗಿ ಹೇಳಿದ್ರು. ಅವರು ನಮ್ಮನ್ನು ನಾವೇ ಗುರುತಿಸ್ಬೇಕಪ್ಪ ಅಂದರೆ ಯಾವ ಥರ ಅಂದರೆ, ನಮ್ಮನ್ನು ಮಾಡಿದ್ರೆ ತಪ್ಪು, ಯಾಕೆ ಮಾಡ್ತಾರಪ್ಪ ಇವರು ಅನ್ನೋದು. ನಮ್ಮನ್ನು ಮಾಡೋರಂತ ಹೇಳಿದ್ರೆ ಇನ್ನೂ ಮಾಡೋರು, ನಾವು ಹೇಳಿದ್ರೆ ಮಾಡ್ತೀವಿ. ಇನ್ನು ಮಾಡೋರನ್ನು ಗುರುತಿಸಿದ್ರೆ ಇನ್ನು ನಾವು ಏನು ಮಾಡ್ತೀವಿ ಅಂದರೆ ಅಲ್ಲಿ ಕುದುರ್ತೀವಿ ಅನ್ನತಕ್ಕಂಥ ಅವರಿಗೆ ಒಂದು ಭಾವನೆಗಳಿರ್ತಾವೆ. ಯಾಕಂದರೆ ನಾವು ಸಮೀಪ ಇದ್ದು ನೋಡಿ ಇವೆಲ್ಲ ಹಿರಿಯರು ಯಾವ ಥರ ಒಂದು ಭಾವನೆಗಳು ಹೊಳಿತಾವೆ ಅಂತಂದ್ರೆ, ನಾವು ಬೆಳಿಬೇಕಪ್ಪ ಅಂದರೆ ಸೋಷಿಯಲ್ ಮೀಡಿಯಲ್ಲಿ ಬರಬೇಕು. ಈಗ ಇವರು ಇದ್ದಾರೆ ನಮ್ಮ ಸೋಷಿಯಲ್ ಮೀಡಿಯಾ ಮಾಡಿರೋರು, ಅವರು ಎಷ್ಟು ಮಟ್ಟಿಗೆ ಮಾಡ್ತಾರೆ ಇವ್ರನ್ನ. ಈಗ ಅವ್ರು ಯಾರಪ್ಪ ಎಲ್ಲರೂ ಗುರುತಿಸ್ತಾರೆ, ಬೆಂಗಳೂರು ಮಟ್ಟದಲ್ಲಿ ಗುರುತಿಸ್ತಾರೆ. ಅವರು ನೀವೇನು ಕೆಲಸ ಮಾಡಿರಲ್ಲ, ಒಳಗಡೆ ಇದ್ದರೆ ನೀವು ಹೊರಗಡೆ ಬಂದಿಲ್ಲ. ನಾವು ಕೂಡ ಹೊರಗಡೆ ಇದ್ದೀವಿ, ಈಗ ಬಂದಿದ್ದೀವಿ. 25 ವರ್ಷ ನಂತರ ಬಂದಿಲ್ಲ. ಈಗ ನನಗೆ ಮಾಡಿ ಈಗ 5 ವರ್ಷ ಮೇಲೆ ಆಯಿತು ಕಾರ್ಮಿಕ ಘಟಕ ಅಂತೇಳಿ. ನನಗೆ ಬರೀ 8 ತಿಂಗಳಾದಮೇಲೆ ಆವತ್ತಿನ 8 ತಿಂಗಳಲ್ಲೇ ಆ ಕಾರ್ಯಕ್ರಮ ಮಾಡಿಕೊಟ್ರು ರಾಜ್ಯಾಧ್ಯಕ್ಷರು. ಅದೇ ಥರನ ಈ ಭಾಗದಲ್ಲಿ ಸಿರುವಾರು ಅಲ್ಲಿ ಅರುಣ್ ಕುಮಾರ್ ಅಂತೇಳಿ ಹಂಪಯ್ಯ ಸರ್ಕಾರವನ್ನೇ ಶಾಸಕರು ಹೆಸರು ಕೊಟ್ಟಿದ್ದಾರೆ. ಇವರಿಬ್ಬರು ಸೇರಿ ಈ ತಾಲೂಕು ಮಟ್ಟದಲ್ಲಿ ನೀವು ಏನು ಕಾರ್ಮಿಕ ಕಾರ್ಡ್ ಏನು ಮಾಡಿದ್ದೀರಲ್ಲ ಅವನ್ನೇ ಮೆಂಬರ್ಗಳನ್ನು ತಗೊಂಡು ಮತ್ತು ಮಹಿಳೆಯರು ಕೂಡ ತಗೋಬೇಕು. ಈಗ ಮಹಿಳೆಯರು ಜಿಲ್ಲಾ ಮಹಿಳೆಯರ ಕಾರ್ಮಿಕ ವಿಭಾಗ ಜಿಲ್ಲಾಧ್ಯಕ್ಷ ನಾಗರಿಕ ಮೇಡವರು ನಾವು ಬೋಧನಾ ಸಾಹೇಬರು ಮಾಡಿದ್ದಾರೆ. ಈ ಜಿಲ್ಲಾ ಜಾಯಿಂಟ್ ಸೆಕ್ರೆಟರಿ ಅಲ್ಲಿ 50 ಜನ ಇದ್ದಾರೆ ಜಿಲ್ಲಾ ಮಟ್ಟದಲ್ಲಿ. ಅಲ್ಲಿ CB ಬ್ಲಾಕ್ ಕೂಡ ಮಹಿಳೆಯರ ಅಧ್ಯಕ್ಷರಿದ್ದಾರೆ. ಈ ಥರ ಇಲ್ಲಿ ಕೂಡ ಬರೋರಿಗೆ ಆದ್ಯತೆ ನಾವು ಕೊಟ್ಟು ಅವರಿಗೆ ಧೈರ್ಯ ತುಂಬಿಸಿ ಮಹಿಳೆಯರನ್ನು ಕೂಡ ಹೊರಗೆ ತರಬೇಕು. ಅವಾಗ ಏನಾಗ್ತದೆ, ನಿಮ್ಮದೊಂದು ದೊಡ್ಡ ಸಂಘಟನೆ ಆಗ್ತದೆ. ಈಗ ಅದಕ್ಕೆ ಈಗ ತಾಲೂಕು ಮಟ್ಟದಲ್ಲಿ ಬ್ಲಾಕ್ ಮಟ್ಟದಲ್ಲಿ ನನಗೆ ಯಾಕೆ ಸಚಿವರುಗಳು ಮತ್ತು ನಮ್ಮ ರಾಜ್ಯಾಧ್ಯಕ್ಷರು ಹೇಳಿದಂದರೆ, ಫಸ್ಟ್ ವಿಸಿಟು ತಾಲೂಕು ಮಟ್ಟದಲ್ಲಿ ಹೋಗಿ ಅವರ ಸಮಸ್ಯೆಗಳೇನು, ಅಲ್ಲಿ ಸಂಘಟನೆ ಮತ್ತು ಇಲ್ಲಿ ಇರ್ತಕ್ಕಂಥ ಅಧ್ಯಕ್ಷ
ಪಕ್ಷದವರು ಮಾಡ್ತಾರಾ ಇಲ್ವಾ, ಅವರಿಗೆ ಮತ್ತೆ ಏನು ಅವ್ರು ಮಾಡತಕ್ಕಂಥ ಒಲವು